ಇದು ಮೋಸ್ಟ್ಲಿ ನಮ್ಗೆ ಹಾ ನಮಸ್ಕಾರ 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 ಗುರು. ನಮಸ್ಕಾರ. ನಾವು ಯೂಟ್ಯೂಬ್ ಅಲ್ಲಿ ಹೊಸದಾಗಿ ನಾವಿಬ್ರು ಸೇರ್ಕೊಂಡು ಒಂದು ಹೊಸ ಚಾನಲ್ ಶುರು ಮಾಡ್ತೀವಿ. ಸೊ ನಮ್ಮ ಚಾನಲ್ ಏನೇನು ಇರುತ್ತೆ ಅಂದ್ರೆ ಉದಾಹರಣೆ ವೈರಲ್ ಫುಡ್, ನಮ್ಮ ಇಂಡಿಯಾದಲ್ಲಿ ಯಾವ್ದೇ ತರ ಯುಬಾಬ್ ಫುಡ್ ಅಥವಾ ಫೇಮಸ್ ಫುಡ್ ನಮ್ಗೆ ಇದರಲ್ಲಿ ತೋರಿಸ್ತೀವಿ ಇದನ್ನ. ಮತ್ತೆ ಮೂವಿ ಟ್ರೈಲರ್ಗಳು, ಸಾಂಗ್ ರಿಯಾಕ್ಷನ್ಗಳು ಎಲ್ಲ ಇರುತ್ತೆ. ಸೊ ನಿಮ್ ವಿಡಿಯೋ ನನ್ನ ವಿಡಿಯೋ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮಾಡಿದ್ವಿ, ಸರಿನಾ ಫ್ರೆಂಡ್ಸ್? ಬನ್ನಿ ಇವತ್ತು ಡೈರೆಕ್ಟ್ ಫಸ್ಟ್ ವಿಡಿಯೋದವರೆಗೆ ಹೋಗೋಣ. ಫಸ್ಟ್ ವಿಡಿಯೋದಲ್ಲಿ ಏನಿರ್ತಾ ಇದ್ರೆ ಯಾವ ತರ ಮಾಡ್ತಾ ಇದಾರೆ ಅಂತಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ನಾನು ಇವನ್ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡಿದಾಗ ನನಗೂ ಶಾಕ್ ಆದ, ಇದ್ರಲ್ಲೂ ಫ್ರೈಡ್ ರೈಸ್ ಮಾಡ್ಬೋದಾ ಗುರು ಅಂತ. ಸರಿನಾ? ನೋಡಿ ಯಾವ್ದ್ರಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದಾರೆ ಅಂತ. ಸರಿನಾ? ಫಸ್ಟ್ ಆರಾಮಾಗಿ ಈಗ ಬಾಣ್ಲಿಗೆ ಎಣ್ಣೆ ಹಾಕೊಂಡ್ರು, ಕರೆಕ್ಟ್ ತಾನೆ? ನಾರ್ಮಲ್ ಫ್ರೈಡ್ ರೈಸ್ ಅಲ್ಲ, ಫ್ರೈಡ್ ರೈಸ್ ಮಾಡ್ತಾನೆ ಅವನು ನೋಡಿ ಹೆಂಗೆ. ಅದಾದ್ಮೇಲೆ ನನಗೆ ಬೇಜಾರಾಗಿದ್ದೇನೆ. ಅಲ್ಲ, ಸಮ್ಮರ್ ಕಲ್ಲಂಗಡಿ ಫ್ರೈಡ್ ರೈಸ್ ಗುರು. ಯಪ್ಪ, ಇವನ್ ಎಕ್ಸ್ಪೆಕ್ಟ್ ಎಲ್ಲ ತಂಪಾಗ್ಬಿಡುತ್ತೆ ನಿಮ್ಗೆ. ಪ್ಲಸ್ ಅಲ್ಲಿ ನೋಡಿ ಕೊಳ ಕೊಳ ಅಂತ ಹೆಂಗೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲರಲ್ಲಿ ಯಪ್ಪ ದೇವ್ರೆ. ನಾನ್ ನಿಜವಲ್ಲೂ ಚಿಕನ್ ಫ್ರೈಡ್ ರೈಸ್ ತಿಂದಿನಿ, ಎಗ್ ಫ್ರೈಡ್ ರೈಸ್ ತಿಂದಿನಿ. ನೀನ್ ಯಾವ್ದು ಫ್ರೈಡ್ ರೈಸ್ ತಿಂದಿದ್ಯಾ? ಯಪ್ಪ ನಾನ್ ತಿಂದಿನಿ ಚಿಕನ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಅಷ್ಟೇ. ಅದಕ್ಕೆ ಯಾವ್ದು ಅಷ್ಟು ತಿನ್ನಕ್ ಹೋಗಿ ಅದ್ಯಾವ್ದು ತಿಂದವರು ಇದು ಫಸ್ಟ್ ಟೈಮ್ ವಾಟರ್ ಮಿಲನ್ ಫ್ರೈಡ್ ರೈಸ್ ನಾವ್ ನೋಡ್ತಾ ಇರೋದು. ನೆನೆಸ್ಕೊಂಡ್ರೆ ಮೈಯೆಲ್ಲ ಇದೆ. ಸೊ ನೆಕ್ಸ್ಟ್ ವಿಡಿಯೋ ಹೋಗೋಣ. ಸಣ್ಣ ಫ್ರೆಂಡ್ಸ್, ಈಗ ಯಾವ್ದು ಮಾಡ್ತಿದಾರೆ ಅಂತಂದ್ರೆ ನೋಡಿ ನೀವೇನೆ. ಯಪ್ಪ, ನನ್ಗೆ ಹೇಳಕ್ಕೆ ಒಂಥರ ಇಡ್ಲಿ ಗುರು, ಇಡ್ಲಿಗ್ ಜಾಮೂನ್ ಚಿಕನ್ ಹಾಕಿದ್ರು ಓಕೆ ತಡ್ಕೊಳ್ಳೋಣ. ಇದೇನ್ ಜಾಮೂನ್ ಗುರು, ಜಾಮೂನ್ ಎಲ್ಲ ಇಡ್ಲಿ ಹಾಕೊಂಡ್ ತಿನ್ನಕತ್ತದ. ಇದೆಲ್ಲ ಓಕೆ, ಇದಾದ್ಮೇಲೆ ಹಾಕ್ತಾ ನೋಡಿ ಸಕ್ಕರೆ ಪಾಕ. ನೀನ್ ಯಾವ ತರ ಮನೇಲಿ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೆ ಈ ತರ ಎಕ್ಸ್ಪೆರಿಮೆಂಟ್ ಮಾಡಲ್ಲಪ್ಪ ನಾನು. ಏನೇ ಇದ್ರು ಈರುಳ್ಳಿ ಹಾಕಿ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ರೆ ಅದೊಂಥರ ಇದು ಚೆನ್ನಾಗಿರುತ್ತೆ. ಜಾಮೂನ್ ಹಾಕ್ಬಿಟ್ಟು ಅದೇ ಅಂತವಲ್ಲ. ಎಲ್ಲಿಂದ ಬರ್ತೀರ ನೀವೆಲ್ಲ? ಎಂತ ಮಕ್ಳಿಗೆ ಜನ್ಮ ಕೊಟ್ಟೆ ಅಂತಲ್ಲ ಹಂಗ ಆಗ್ಬಿಡುತ್ತೆ ಈಗ. ಅದನ್ನ ನೋಡ್ದಾಗ್ಲ ಅದೇ ನಿಮ್ ಫುಡ್ ಚೆನ್ನಾಗೇ ತಿನ್ಬೋದಪ್ಪ. ಸಾಯ್ಬೇಕು ಅಂತ ಮನ್ಸ ಏನೇನೆಲ್ಲ ಮಾಡ್ಬೇಕ? ಹೊಟ್ಟೆ ತಾನೆ ಕ್ಲೀನ್ ಆಗಿ ತಿಂದ್ರೆ ಆಗಲ್ವಾ? ಅದನ್ನ ಬಿಟ್ಟು ಅದಕ್ಕೆ ಕಸ ಹಾಕೊಂಡ್ ತಿನ್ನೋದೇ ಆಯ್ತು ಇವಾಗ. ನೆಕ್ಸ್ಟ್ ವಿಡಿಯೋ ಕೊಟ್ಟೋಗೋಣ. ನೆಕ್ಸ್ಟ್ ಯಾವ್ದು ವೈರಲ್, ಇದ್ರದ್ದು ಎಸ್ಪೆಷಲ್ ಹೇಳ್ಬೇಕು ಅಂತಂದ್ರೆ ವೈರಲ್ 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 ಇಡ್ಲಿ ಆಯ್ತು. ಈಗ ಇಡ್ಲಿ ಆದ್ಮೇಲೆ ನೀವೆಲ್ಲರೂ ನೋಡಿ, ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇರ್ಬೋದು ದೋಸೆನ ಹಾರ್ಲಿಕ್ಸ್ ಹಾಕ್ಬಿಟ್ಟು ಮಾಡ್ತಾನೆ ಗುರು. ಹಾರ್ಲಿಕ್ಸ್ ದೋಸೆ ಗುರು, ಯಾಕೆ ಗುರು? ಚೆನ್ನಾಗೈತಲ್ಲ ಗುರು ದೋಸೆಗೆ ಯಾಕೆ ಗುರು ಹಿಂಗ್ ಹಾಳು ಮಾಡ್ತೀರಾ? ಮಸಾಲೆ ದೋಸೆ ಅದೆಲ್ಲ ಎಷ್ಟ್ ಚೆನ್ನಾಗಿತ್ತು. ಹೋಗಿ ಹಾರ್ಲಿಕ್ಸ್ ನಾನು ಸಕ್ಕರೆ ಹಾರ್ಲಿಕ್ಸ್ ಪುಡಿ ಹಾಕ್ಬಿಟ್ಟು ದೋಸೆ ಮಾಡ್ತಿರೋದು. ಯಪ್ಪ, ಇದೆಲ್ಲ ಅದಾದ್ಮೇಲೆ ಚಾಕ್ಲೇಟ್ ಸಿರಮ್ ಒಂದು ಹಾಕ್ಲಿಲ್ಲ. ಚಾಕ್ಲೇಟ್ ಸಿರಮ್ ಒಂದು ಹಾಕ್ಬಿಟ್ಟಿದ್ರೆ ಮುಗೀತು ಅಲ್ವಾ? ಈ ತರ ಫುಡ್ ನಾನು ರಿಯಲ್ ಹೇಳ್ತೀನಲ್ಲ, ಚಾಕ್ಲೇಟ್ ಕೇಕ್ ತಿನ್ನಕ್ಕೂ ಮನ್ಸು ಬರಲ್ಲ. ಸರಿ, ನಾ ನೆಕ್ಸ್ಟ್ ಯಾವ್ದು ಏನಿದು ಇಷ್ಟು ತಿಂದ್ರೆ ಹಿಂದ್ಗಡೆ ಕಿತ್ಕೊಂಡು ಹೋಗ್ತಾರೆ ಗ್ಯಾರಂಟಿ. ಫಸ್ಟ್ ನೋಡಿ, ಇಷ್ಟು ಖಾರದ ಪುಡಿ, ಇಷ್ಟು ಮೆಣಸಿನಕಾಯಿ, ಅದಾದ್ಮೇಲೆ ಒಂಚೂರು ಎಣ್ಣೆ. ಇದೆಲ್ಲ ತಿಂದ್ರೆ ಬೆಳಗ್ಗೆ ಹೆಂಗೆ ಗುರು? ಬೆಳಗ್ಗೆ ಅಡಿ ಬಗ್ಗದ ಹತ್ಕೊಂಡ್ಬಿಡ್ತದೆ. ಬ್ಲಾಕ್ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರ ಅಷ್ಟೇ. ಅವನು ಕೂತಾಗಂತೂ ನಿಜ ಹೇಳ್ಬೇಕಂತ ಎಲ್ಲ ಕರೆಕ್ಟ್ ಇದೆ. ಸಣ್ಣ ಈ ವಿಡಿಯೋ ಇಷ್ಟ ಆಗ್ತದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.